ನಮ್ಮಿಂದ ಮುಚ್ಚಿಟ್ಟಿದ್ದು ಅಲ್ದೆ ಮೂರನೇವರಿಂದ ವಿಷಯ ಗೊತ್ತಾಗ್ತಿದ್ಯಲ್ಲೇ. ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ಇಲ್ಲ, ಇನ್ನು ನಾವಿಲ್ಲೇ ಇದ್ರೆ ಮರ್ಯಾದೆ ಇರಲ್ಲ. ಬಾ ಬಾ. ಅಯ್ಯೋ ಗಾಯತ್ರಿ, ಯಾಕೆ ಇರ್ಬೇಕು? ಯಾಕೆ ಇರ್ಬೇಕಿಲ್ಲಿ? ಏನ್ ಉಳ್ಸಿದಾಳಿ ಇವಳು? ಇವ್ರ ಮುಂದೆ ಕೈ ಮುಗಿದು ಬೇಡ್ಕೊಳಕ್ ಆಗದೆ ಇರೋ ಪರಿಸ್ಥಿತಿ ತಂದಿಟ್ಟಿದ್ದಾಳಿ ಇವಳು. ಹೇಳೆ ಅಮ್ಮ, ಹೇಳೆ ಮೇಲೆ ಹೋಗೋಣ. ಅಮ್ಮ ಬಿಡಿ, ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಕೂತ್ಕೊಳ್ಳಿ, ಬನ್ನಿ ಪ್ಲೀಸ್ ಕೂತ್ಕೊಳ್ಳಿ. ಅಣ್ಣ ಕೂತ್ಕೊಳ್ಳಿ. ಇದ್ರಲ್ಲಿ ನಿಮ್ ಮಗಳು ಮಾತಾ ತಪ್ಪಿಲ್ಲಮ್ಮ, ನಮ್ಮ ಅಥರ್ವಂದು ತಪ್ಪಿದೆ. ಈ ತಪ್ಪಿಗೆ ನಿಮ್ ಮಗಳು ಎಷ್ಟು ಕಾರಣ ಆಗ್ತಾಳೋ ನನ್ನ ಮಗನು ಅಷ್ಟೇ ಕಾರಣ ಆಗ್ತಾನೆ. ಹೆಣ್ಣಾದವಳಿಗೆ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇರ್ಬೇಕಾಗಿತ್ತು. ಅತ್ತೆ ಸಾಕು ಸಾಕು. ನಮ್ಮನೆ ಮಗನ್ ತಪ್ಪಿಟ್ಕೊಂಡು ಬರೀ ಅವ್ರನ್ನೇ ದೂರದ್ದು ಆಗತ್ತಾ? ತಪ್ಪಾದ್ಮೇಲೆ ಅದು ಭಾರ ಹೊರಕ್ಕೆ ತಯಾರಾಗಿರ್ಬೇಕು. ನಮ್ಮಿಂದ ನೀವುಗಳು ಜಗಳ ಆಡ್ಕೋಬೇಡಿ. ಕೇಶವ್ ಅವರ, ನೀವು ಸುಮ್ಮನೆ ಇರಿ. ಇಷ್ಟು ದೊಡ್ಡ ತಪ್ಪು ಮಾಡಿದಾನಂತ ಗೊತ್ತಾದ್ಮೇಲೂ ಅವ್ರನ್ನೇ ದೂಡ್ತಾ ಇದ್ದೀರಲ್ಲ, ನಿಮ್ಗೇನು ಅನ್ಸೋದಿಲ್ವಾ? ನಮ್ ಕಡೆಯಿಂದ ಆಗಿರೋ ತಪ್ಪನ್ನು ಮುಚ್ಚಿಟ್ಟು ಮಾತಾಡಿದ್ ಸಾಕು. ನಮ್ ಬೀಗ್ರಾಗೋರವರು ಈ ರೀತಿ ಎಲ್ಲ ಮಾತಾಡೋದು ತಪ್ಪು. ವಸುಂಧರ, ಈಗ ನೀನ್ ಮಾತಾಡ್ಬೇಕು, ಮಾತಾಡೋ. ಇಷ್ಟು ದಿನ ಏನಾಗಿದೆಯೋ ಅದನ್ನೆಲ್ಲ ಮರ್ತ್ಬಿಡಿ. ಇದರಲ್ಲಿ ನನ್ ಮಗಂದು ತಪ್ಪಿದೆ. ಅದಕ್ಕೆ ಇನ್ನು 2 ದಿನದಲ್ಲಿ ಈ ಮದುವೆ ನಡೆಯುತ್ತೆ. ಭವಾನಿನ ಖುಷಿಯಾಗಿ ಈ ಮನೆಗೆ ತುಂಬಿಸ್ಕೊಳ್ತೀವಿ. ಕೇಶವ್ ಅವರೇ, ನೀವೇನು ಯೋಚನೆ ಮಾಡ್ಬೇಡಿ. ನಮ್ಮ ಮನೆ ದೇವರು ದೇವಸ್ಥಾನದಲ್ಲಿ ಮದುವೆ ಆಗತ್ತೆ. 2 ದಿನದಲ್ಲಿ ಭವಾನಿ ನಮ್ಮ ಮನೆ ಸೊಸೆ ಆಗ್ತಾಳೆ.